ಬಿಜಾಪುರ ಟುಡೇ ನ್ಯೂಸ್ ಲೈವ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಬಿಜಾಪುರ ಟುಡೇ ನ್ಯೂಸ್ ಚಾನೆಲ್. ಈಗ ಹೆಡ್ಲೈನ್ಸ್. ಒಂದು ಉರ್ದು ಶಾಲೆಯ ದುಸ್ಥಿತಿ. ಒಂದೇ ಕೊಠಡಿಯಲ್ಲಿ 1 ರಿಂದ 5 ತರಗತಿ ಕ್ಲಾಸ್. ವರ್ಷಗಳಾದರೂ ದುರಸ್ತಿ ಕಾರ್ಯ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪೋಷಕರ ಆತಂಕ. ಸಾಕಷ್ಟು ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ, ಆದರೂ ಕೆಲಸ ಆಗ್ತಾ ಇಲ್ಲ. 2006 ಮತ್ತು 7 ಸಾಲಿನಲ್ಲಿ ನಿರ್ಮಾಣವಾದ ಈ ಶಾಲೆ ಮಳೆ ಬಂದ್ರೆ ಸುರಿಯುತ್ತಾ ಇತ್ತು. ಶಾಲೆ ಕಟ್ಟಡ ನಿರ್ಮಾಣ ಕಾರ್ಯ ಸರಿಯಾಗಿ ಆಗಿಲ್ಲ ಎಂಬುದು ಇಲ್ಲಿಯ ನಿವಾಸಿಗಳ ಆರೋಪ. ಸಾಕಷ್ಟು ಬಾರಿ ಶಾಲೆಯ ದುರಸ್ತಿಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ, ಆದ್ರೆ ಏನು ಪ್ರಯೋಜನವಾಗಿಲ್ಲ. ನೋಡಿ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ, ಎಲ್ಲ ಮಾಡಿವಿ. ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಟ್ರಿ? ಬಿ ಆಫೀಸಿಗೆ ಮ್ಯಾಗ ಹತ್ರ ಏನ್ ಹೇಳಿದ್ರಿ ಬಿ ಅವ್ರ? ಗಾಡಿಗೆ ಫಂಡ್ ಇಲ್ಲ, ಅದು ಇಲ್ಲ ಅದು ಇಲ್ಲ ಅಂತ ಅದೇ ಹೇಳಕತ್ತಿದ್ರು. ಇನ್ನು ಶೌಚಾಲಯ ಸ್ಥಿತಿ ನೋಡಿ. ಆದಷ್ಟು ಬೇಗ ಶಾಲೆ ದುರಸ್ತಿ ಕಾರ್ಯ ಆರಂಭವಾಗಲಿ ಮತ್ತು ಶಾಲೆಗೆ ಒಂದು ಶೌಚಾಲಯ ನಿರ್ಮಾಣ ಆಗಲಿ ಎಂದು ಶಾಲೆ ಶಿಕ್ಷಕರು ಮನವಿ ಮಾಡಿದರು. 1ನೇ ಕ್ಲಾಸ್ನ 5 ಕ್ಲಾಸ್ ಇದ್ದು ಮಕ್ಕಳಿಗೆ ಒಂದೇ ರೂಮ್ ಇದೆ. ಆ ರೂಮು ನಮ್ಮ ಮಕ್ಕಳಿಗೆ ಕಲಿಕೆಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಶೌಚಾಲಯವನ್ನು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಬೇಕು. ಇನ್ನು 3 ತಿಂಗಳು ಹಿಂದೆ ಶಾಲೆ ದುರಸ್ತಿ ಬಗ್ಗೆ ZP-ಯಿಂದ ಪ್ರಪೋಸಲ್ ಬಂದಿದೆ. ಹಣ ಜಮೆ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ ಎಂದು KRIDL ಇಂಜಿನಿಯರ್ ಹೇಳಿದರು. ರೂಮಿಗೆ ಮೇಲ್ಗಡೆ ಚಾವಣಿ ರಿಪೇರಿ ಅಂತ ನಮಗೆ ಕೊಟ್ಟಾರ ಸರ್. ಅಷ್ಟೇ ಕೊಟ್ಟಾರ ಸರ್, ಏನೋ ದುಡ್ಡು ಜಮಾ ಮಾಡಿಲ್ಲ ಸರ್. ನಾನು ಅದ್ರದ್ದು ದುಡ್ಡು ಜಮಾ ಆದ್ಕೊಂಡೆ ಬಂದು ವರ್ಕ್ ಮಾಡ್ತೇವ ಅಂತ ಅವ್ರ ಹೆಡ್ ಮಾಸ್ಟರ್ ಹೇಳಿದ್ರು ಸರ್. ಬಂದಿತ್ತು ಸರ್. ಎಸ್ಟಿಮೇಷನ್ ಮಾಡಿ ಕೊಟ್ಟೇವ್ ಸರ್. ಅದ್ರದ್ದು ಎಸ್ಟಿಮೇಷನ್ ಮಾಡಿದ್ರು ಅಪ್ರೂವಲ್ ಲೆಟರ್ ದುಡ್ಡು ಜಮಾ ಆಗಿದ್ದು ನಮಗೆ ಆಫೀಸಿಗೆ ಲೆಟರ್ ಬಂದಿದೆ ಸರ್. ಬಂದ್ಕೊಂಡು ಮಾಡ್ತೀವಿ. ಈ ಕುರಿತು ಶಾಲೆಯ ನಿವೃತ್ತ ಹೆಡ್ ಮಾಸ್ಟರ್ ದೂರವಾಣಿ ಮೂಲಕ ಮಾತನಾಡಿ, ನಾನು ಹಲವು ಬಾರಿ ಮನವಿ ಕೊಟ್ಟಿದ್ದೇನೆ, ಆದರೆ ದುರಸ್ತಿ ಕಾರ್ಯ ನಡೆದಿಲ್ಲ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸಾವಳಗಿಯವರು ಖಾಸಗಿ ಶಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕಡಿಮೆ ಮಾಡಿ ದುಸ್ಥಿತಿಯಲ್ಲಿರುವ ಶಾಲೆಗಳ ಬಗ್ಗೆ ಗಮನ ಹರಿಸಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಪ್ರಯತ್ನಿಸಬೇಕು ಎಂಬುದು ನಮ್ಮ ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.